ಈಗ ನಮಗೆ ಸ್ಕ್ರಿಪ್ಟ್ ಜನರೇಟ್ ಆಗಿದೆ. ಈ ಸ್ಕ್ರಿಪ್ಟ್ ಪ್ರಕಾರ ನಮಗೆ ಯಾವ ತರ ವಿಜುವಲ್ಸ್ ಬೇಕು ಅದನ್ನ ಹೇಗೆ ಹುಡ್ಕೋದು ಅನ್ನೋದನ್ನ ಇವಾಗ ನೆಕ್ಸ್ಟ್ ನೋಡೋಣ. ಹುಡ್ಕೋಕ್ಕಿಂತ ಮುಂಚೆ ಫಸ್ಟ್ ನಾವು ಒಂದು ಫೋಲ್ಡರ್ ಸ್ಟ್ರಕ್ಚರ್ ನ ಮೇಂಟೈನ್ ಮಾಡೋಣ. ಯಾಕಂದ್ರೆ ನಾವು ನೆಕ್ಸ್ಟ್ ಆಸೆಟ್ಸ್ ಎಲ್ಲ ಡೌನ್ಲೋಡ್ ಮಾಡ್ತೀವಲ್ಲ ಅದನ್ನ ಕ್ಲೀನ್ ಆಗಿ ನಾವು ಮೇಂಟೈನ್ ಮಾಡಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲಾಂದ್ರೆ ಅಲ್ಲಿ ಪ್ಲೇಸ್ ಮಾಡಿ ಯೂಸ್ ಮಾಡೋದು ಅದು ಪ್ರಾಪರ್ ವರ್ಕ್ ಫ್ಲೋ ಅಲ್ಲ. ಸೊ ಹಾಗಾಗಿ ನಾನು ಎಂಕರೇಜ್ ಮಾಡೋದು ಕ್ಲೀನ್ ಆಗಿ ಆರ್ಗನೈಸ್ ಆಗಿರ್ಬೇಕು. ನಾವೇನೇ ಕೆಲಸ ಮಾಡಿದ್ರು ಆರ್ಗನೈಸೇಷನ್ ಇರಬೇಕು. ಸೊ ಹಾಗಾಗಿ ನಾನು ಒಂದು ಫೋಲ್ಡರ್ ಸ್ಟ್ರಕ್ಚರ್ ನ ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ ಪ್ರಾಜೆಕ್ಟ್ಸ್ ಅಲ್ಲೂ ಅಷ್ಟೇ ಅದೇ ಆದಷ್ಟು ಮೇಂಟೈನ್ ಮಾಡಿ, ಇಲ್ಲಾಂದ್ರೆ ಸಿಮಿಲರ್ ಫೋಲ್ಡರ್ ಸ್ಟ್ರಕ್ಚರ್ ನ ಮೇಂಟೈನ್ ಮಾಡಿ. ಸೊ ಗೋಲ್ ಏನಂತ ಹೇಳಿದ್ರೆ ಆರ್ಗನೈಸ್ಡ್ ಆಗಿರ್ಬೇಕಷ್ಟೇ. ನಾಳೆ ದಿನ ನೀವು ಆ ಪ್ರಾಜೆಕ್ಟ್ ಫೈಲ್ ನ ಬೇರೆಯವ್ರು ಕೊಟ್ರೆ ಅವ್ರು ಕ್ಲೀನ್ ಆಗಿ ಅರ್ಥ ಆಗ್ಬೇಕು ಎಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಹುಡುಕ್ಬಾರ್ದು. ಇಲ್ಲಿ ನಾನ್ ಜನರಲ್ ಆಗಿ ನನ್ನ ಎಡಿಟಿಂಗ್ ವರ್ಕ್ಸ್ ಎಲ್ಲ ನಾನು ಡಿ ಡ್ರೈವ್ ನಲ್ಲಿ ಸೇವ್ ಮಾಡ್ತೀನಿ. ಸೊ ಇದರಲ್ಲಿ ಪ್ರಾಜೆಕ್ಟ್ಸ್ ಅಂತಿದೆ. ಇದು ಯೂಟ್ಯೂಬ್ ಮಾಡ್ತಿರೋ ವಿಡಿಯೋ ಆದ್ರಿಂದ ನಾನು ಯೂಟ್ಯೂಬ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಇದ್ರಲ್ಲಿ ನಾವ್ ಇವಾಗ ಮಾಡ್ತಿರೋದು ಕ್ಲೈಂಟ್ ಬ್ರೀಫ್. ಸೊ ಹಾಗಾಗಿ ನಾನು ಕ್ಲೈಂಟ್ ಬ್ರೀಫ್ ಅಂತ ಮೇನ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದರಲ್ಲಿ ನಾವು ಫಸ್ಟ್ ಮಾಡ್ತಿರೋದು ಬಂದು ಫಿಟ್ನೆಸ್ ಕ್ಲೈಂಟ್ ಅಲ್ವಾ. ಸೊ ಅದಕ್ಕೆ ಇಲ್ಲಿ ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ಆನ್ಲೈನ್ ಫಿಟ್ನೆಸ್ ಕ್ಲಾಸ್ ಅಂತಾನು ಕೊಡ್ಬೋದು, ಯಾಕಂದ್ರೆ ನಾವು ಆನ್ಲೈನ್ ಫಿಟ್ನೆಸ್ ಕ್ಲಾಸಸ್ಗೆ ಮಾಡ್ತಿರೋದಲ್ವಾ. ಹಾಗಾಗಿ ಸೊ ಇದನ್ನ ಓಪನ್ ಮಾಡಿಬಿಟ್ಟು ಇದರಲ್ಲಿ ನಮಗೆ ಆಸೆಟ್ಸ್ ಯಾವ್ಯಾವ್ದು ಯೂಸ್ ಮಾಡ್ತೀವಿ ಅದಕ್ಕೆ ಸಪರೇಟ್ ಆಗಿ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಪ್ರತಿ ಪ್ರಾಜೆಕ್ಟ್ ಅಲ್ಲೂ ನಾವು ಆಡಿಯೋ ಯೂಸ್ ಮಾಡ್ತೀವಿ, ವಿಡಿಯೋ ಯೂಸ್ ಮಾಡ್ತೀವಿ, ಆಮೇಲೆ ಇಮೇಜಸ್, ಇದು ಮೂರು ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಆ 3 ಫೋಲ್ಡರ್ಸ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೋತೀನಿ. ಹಾಗೆ ನ್ಯೂ ಫೋಲ್ಡರು, ಇಲ್ಲಿ ಆಡಿಯೋ, ಮತ್ತೆ ಇನ್ನೊಂದು ಫೋಲ್ಡರ್. ಹಾಗೆ ನಾನು ಇಲ್ಲಿ ಶಾರ್ಟ್ ಕಟ್ಸ್ ಯೂಸ್ ಮಾಡ್ತೀನಿ, Ctrl+Shift-N. ಇಲ್ಲಿ ವಿಡಿಯೋಸ್ ಬದಲು ಫುಟೇಜಸ್ ಕೂಡ ಯೂಸ್ ಮಾಡ್ಬೋದು. ನನಗೆ ಫುಟೇಜಸ್ ಅಂತ ಯೂಸ್ ಮಾಡಿ ಅಭ್ಯಾಸ, ಅದಕ್ಕೆ ನಾನು ಫುಟೇಜಸ್ ಅಂತ ಯೂಸ್ ಮಾಡ್ತೀನಿ. ನೀವು ವಿಡಿಯೋಸ್ ಅಂತ ಕೂಡ ಯೂಸ್ ಮಾಡ್ಬೋದು. ಅಗೇನ್ ಈ ನೇಮಿಂಗ್ ಎಲ್ಲ ನಿಮಗೆ ಅರ್ಥ ಆಗೋ ಥರ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಆಡಿಯೋ ಅನ್ನೋ ವರ್ಡ್ ಅಷ್ಟು ಕ್ಲೀನಾಗಿ ಗೊತ್ತಾಗಲ್ಲ ಅಂದರೆ ಸೌಂಡ್ ಅಂತ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದೆಲ್ಲ ನಿಮ್ಮ ಪ್ರಿಫರೆನ್ಸ್, ನಿಮ್ಮ ನೇಮಿಂಗ್ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಸೊ ಆಡಿಯೋ ಆಯಿತು, ಫುಟೇಜಸ್ ಆಯಿತು, ನೆಕ್ಸ್ಟು ಇಮೇಜಸ್ಸು ಇದಾಯಿತು. ನೆಕ್ಸ್ಟ್ ನಾವು ಎಡಿಟ್ ಮಾಡೋಕ್ಕೆ ಪ್ರೀಮಿಯರ್ ಪ್ರೋ ಅಥವಾ ಆಫ್ಟರ್ ಎಫೆಕ್ಟ್ಸ್ ಈ ಸಾಫ್ಟ್ವೇರ್ಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ. ಸೊ ಆ ಪ್ರಾಜೆಕ್ಟ್ ಫೈಲ್ನ ಸೇವ್ ಮಾಡೋಕ್ಕೆ ಒಂದು ಫೋಲ್ಡರ್ ಇಡಬೇಕು ನಾವು. ಸೊ ಅದಕ್ಕೆ ಸಪ್ರೇಟಾಗಿ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ, ಪ್ರಾಜೆಕ್ಟ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾವು ಎಡಿಟಿಂಗ್ ಕೆಲಸ ಎಲ್ಲ ಆದಮೇಲೆ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅದನ್ನು ಸಪ್ರೇಟ್ ಫೋಲ್ಡರ್ನಲ್ಲಿ ಎಕ್ಸ್ಪೋರ್ಟ್ ಮಾಡಿ ಇಟ್ಕೋಬೇಕು. ನೀವು ಆಲ್ರೆಡಿ ಫುಟೇಜಸ್ನಲ್ಲೇ ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೀವು ಎಡಿಟ್ ಮಾಡೋಕ್ಕೆ ಯೂಸ್ ಮಾಡಿರೋ ವೀಡಿಯೋಸ್ ಯಾವುದು, ನೀವು ಎಡಿಟ್ ಮಾಡಿರೋ ವೀಡಿಯೋಸ್ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಸಪ್ರೇಟಾಗಿ ಇಟ್ಟರೆ ತುಂಬ ಒಳ್ಳೆಯದು. ಸೊ ಅಗೇನ್ ಅದಕ್ಕೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಿದ್ದೀನಿ. ಈ ಫೋಲ್ಡರ್ಗೆ ನಾನು ರೆಂಡರ್ಸ್ ಅಂತ ಹೆಸರು ಕೊಡ್ತಿದ್ದೀನಿ. ನೀವು ಎಕ್ಸ್ಪೋರ್ಟ್ ಅಂತ ಕೊಡ್ಬೋದು, ಇಲ್ಲ ಔಟ್ಪುಟ್ ವಿಡಿಯೋ, ಈ ಥರದ್ದು ನಿಮ್ಗೆ ಏನು ಅನಿಸುತ್ತೋ ಅರ್ಥ ಆಗೋ ಥರದ್ದು ಆ ಥರದ್ದು ಹೆಸರು ಕೊಡ್ಕೋಬೋದು. ಸೊ ಇದಿಷ್ಟು ನಾನು ಜನರಲ್ ಆಗಿ ಯಾವತ್ತೂ ಯೂಸ್ ಮಾಡೋವಂಥ ಫೋಲ್ಡರ್ಸು, ಅಂದರೆ ನಾನು ಕಲ್ತಿರೋ ಫೋಲ್ಡರ್ ಸ್ಟ್ರಕ್ಚರ್ ಇದು ಬಂದ್ಬಿಟ್ಟು. ನಿಮಗೆ ಇದನ್ನು ಬೇಕಾದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಫೋಲ್ಡರ್ ಸ್ಟ್ರಕ್ಚರು ಕೆಲಸ ಮುಗೀತು. ನೆಕ್ಸ್ಟು ವಿಜುವಲ್ಸ್ನ ನಾವು ಹುಡ್ಕೋಕೆ ಸ್ಟಾರ್ಟ್ ಮಾಡೋಣ. ಈಗ ನಾವು ಆಸೆಟ್ಸ್ನ ಫೈಂಡ್ ಮಾಡೋಣ. ಇದಕ್ಕೆ ಫಸ್ಟು ಸ್ಕ್ರಿಪ್ಟಲ್ಲಿ ಬಂದರೆ ಓಪನ್ ದ ಶಾರ್ಟ್ ವಿತ್ XYZ ಫಿಟ್ನೆಸ್ ಸ್ಟುಡಿಯೋ ಲೋಗೋ ಅಂತಿದೆ. ಸೊ ಸದ್ಯಕ್ಕೆ ನಾವು ಲೋಗೋಗೆ ಬರೀ ಟೆಕ್ಸ್ಟ್ನೇ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅದು ಪರವಾಗಿಲ್ಲ, ಲೋಗೋನ ಬಿಡೋಣ. ನೆಕ್ಸ್ಟು ಅಪ್ಬಿಟ್ ಮ್ಯೂಸಿಕ್ ಅಂತಿದೆ. ಸೊ ಅಪ್ಬಿಟ್ ಮ್ಯೂಸಿಕ್ನ ಹುಡ್ಕೋಣ. ಸೊ ಅಗೇನ್ ಮ್ಯೂಸಿಕ್ ಹುಡ್ಕೋಕ್ಕೆ ನಿಮಗೆ ಸಾಕಷ್ಟು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರುತ್ತೆ. ಸೊ ನೀವು ಇಲ್ಲಿ ಬಂದು ರಾಯಲ್ಟಿ ಫ್ರೀ ಮ್ಯೂಸಿಕ್ ಅಂತ ಸರ್ಚ್ ಮಾಡ್ಬೋದು ಬೇಕಂದರೆ. ಸೊ ಇಲ್ಲಿ ನೋಡ್ಬೋದು ಇಷ್ಟೊಂದು ಬೇರೆ ಬೇರೆ ವೆಬ್ಸೈಟ್ಸ್ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಅಗೇನ್ ಇಲ್ಲೆಲ್ಲ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಬೋದು. ಸೊ ನಿಮಗೆ ಇದೆಲ್ಲ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಯೂಟ್ಯೂಬ್ಗೆ ಕೂಡ ಬಂದು ನೀವು ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಅಪ್ಬಿಟ್ ಮ್ಯೂಸಿಕ್ಕು. ಅಗೇನ್ ಇಲ್ಲಿ ಬೇರೆ ಬೇರೆ ರೀತಿ ಥರ ಮ್ಯೂಸಿಕ್ಸ್ ಎಲ್ಲ ತೋರಿಸ್ತಿದ್ದಾರೆ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಪ್ಲೇ ಮಾಡಿ ನೋಡಿ. ಆ್ಯಂಡ್ ಜಿಮ್ ಫಿಟ್ನೆಸ್ ರಿಲೇಟೆಡ್ಗೆಲ್ಲ ಸ್ವಲ್ಪ ಎನರ್ಜೆಟಿಕ್ ಇರೋ ಥರದ್ದು ಮ್ಯೂಸಿಕ್ ಇರಬೇಕು. ಸೊ ಎನರ್ಜೆಟಿಕ್ ಅಪ್ಬಿಟ್ ಮ್ಯೂಸಿಕ್ಕು, ಇಲ್ಲ ಜನರಲ್ ಆಗಿ ಎನರ್ಜೆಟಿಕ್ ಮ್ಯೂಸಿಕ್ಕು, ಈ ಥರದ್ದೆಲ್ಲ ಸರ್ಚ್ ಮಾಡ್ಬೋದು ನೀವು. ಸೊ ಇನ್ನೊಂದೇನೆಂದರೆ ನೀವು ಮ್ಯೂಸಿಕ್ ಕೇಳೋವಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಪೋರ್ಷನ್ ಸ್ವಲ್ಪ ಕೇಳಿ, ಆಮೇಲೆ ಮಧ್ಯದಲ್ಲಿರೋ ಪೋರ್ಷನ್ ಕೇಳಿ, ಆಮೇಲೆ ಇನ್ನೊಂದು ಎಕ್ಸ್ಟೆಂಡೆಡ್ ಪೋರ್ಷನ್ ಕೂಡ ಸ್ವಲ್ಪ ಹೊತ್ತು ಕೇಳಿ. ಯಾಕೆ ಈ ಥರ ಅಂತ ಹೇಳಿದ್ರೆ ಯೂಶಲಿ ಮ್ಯೂಸಿಕಲ್ಲಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ರೈಸಿಂಗ್ ಥರ ಮ್ಯೂಸಿಕ್ ಇರುತ್ತೆ, ಅದಾದಮೇಲೆ ಒಂದು ಡ್ರಾಪ್ ಬರುತ್ತೆ, ಅದಾದಮೇಲೆ ಇನ್ನೊಂದು ರೈಸಿಂಗ್ ಮ್ಯೂಸಿಕ್ ಬರುತ್ತೆ. ಸೊ ನಮಗೆ ಈ ಪ್ರಮೋಷನಲ್ ವಿಡಿಯೋ ಮಾಡ್ತಿರೋದ್ರಿಂದ ನಮಗೆ 15 ಸೆಕೆಂಡ್ಸ್ ಡ್ಯೂರೇಷನ್, 15 to 20 ಸೆಕೆಂಡ್ಸ್ ಡ್ಯೂರೇಷನ್ದು ವಿಡಿಯೋ ಮ್ಯೂಸಿಕ್ ಬೇಕು. ಸೊ ಇಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಆ ಪೋರ್ಷನ್ ಸಿಗ್ಬೋದು, ಇಲ್ಲಾಂದರೆ ಸೆಂಟ್ರಲ್ ಸಿಗ್ಬೋದು, ಇಲ್ಲಾಂದರೆ ಎಂಡಿಂಗಲ್ಲಿ ಎಲ್ಲಾದರೂ ಸಿಗ್ಬೋದು. ಸೊ ಅದಕ್ಕೋಸ್ಕರ ಮ್ಯೂಸಿಕ್ನ ನೀವು ಯಾವಾಗಲೂ ಕಂಪ್ಲೀಟಾಗಿ ಕೇಳಿ ಆದಷ್ಟು. ಆ್ಯಂಡ್ ಕೆಲವೊಂದು ಸತಿ ನಿಮಗೆ ಸ್ಟಾರ್ಟಿಂಗ್ ಒಂದಷ್ಟು ಪೋರ್ಷನ್ಸ್ ಕೇಳೋವಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಈ ಪೋರ್ಷನ್ ಇದಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು.
ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟಿಂಗ್ ಪೋರ್ಷನ್ನು ಮೇ ಬಿ ಯೂಸ್ ಮಾಡ್ಕೋಬೋದು, ಇಲ್ಲ ಯೂಸ್ ಮಾಡದೇ ಇರ್ಬೋದು, ಆ ಥರ ಇದೆ ಮ್ಯೂಸಿಕ್ಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಈ ಡ್ರಾಪ್ ಆದಮೇಲೆ ಒಂದು ಮ್ಯೂಸಿಕ್ ಬಂದಿದೆಯಲ್ಲ, ಇದು ಕೂಡ ಚೆನ್ನಾಗಿದೆ. ಸೊ ನಾನು ಸದ್ಯಕ್ಕೆ ಈ ಮ್ಯೂಸಿಕ್ನ ಯೂಸ್ ಮಾಡ್ಕೋತೀನಿ. ಸೊ ಹಾಗೆ ನೀವು ಮ್ಯೂಸಿಕ್ನ ಡೌನ್ಲೋಡ್ ಮಾಡಬೇಕಂತ ಹೇಳಿದ್ರೆ 4K ವಿಡಿಯೋ ಡೌನ್ಲೋಡರ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ನೀವು ಇಲ್ಲಿ 4K ವಿಡಿಯೋ ಡೌನ್ಲೋಡರ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಈ 4K download.com ಅಂತ ಇರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ನೀವು ಫ್ರೀ ಡೌನ್ಲೋಡ್ ಕೊಡಬೇಕು. ಇದಾಗಿದ ತಕ್ಷಣ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ರೆ ಈ ಯೂಟ್ಯೂಬ್ ಲಿಂಕ್ ಇರುತ್ತಲ್ಲ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ್ಮೇಲೆ 4K ವಿಡಿಯೋ ಡೌನ್ಲೋಡರ್ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಲಿಂಕ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕೇಳುತ್ತೆ. ಸೊ ಇಲ್ಲಿ ನಾವು ಪ್ಲೇ ಲಿಸ್ಟ್ ಎಲ್ಲ ಇದೆ ಅಲ್ವಾ, ಫುಲ್ ಪ್ಲೇ ಲಿಸ್ಟ್ನ ಡೌನ್ಲೋಡ್ ಮಾಡಬೇಕಾ ಇಲ್ಲ ಬರೀ ಈ ವಿಡಿಯೋನ ಮಾತ್ರ ಡೌನ್ಲೋಡ್ ಮಾಡಬೇಕಾ ಅಂತ. ಸೊ ನಮಗೆ ಬರೀ ವಿಡಿಯೋ ಬೇಕಾಗಿರೋದು, ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನ್. ಸೊ ಇವಾಗ ಇಲ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ಇದೇ ರೀತಿ ನೀವು ನೆಕ್ಸ್ಟ್ ಬೇರೆ ಆ್ಯಸೆಟ್ಸ್ ಎಲ್ಲ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇವಾಗ ನಮಗೆ ಫಸ್ಟ್ ಅಪ್ಡೇಟ್ ಮ್ಯೂಸಿಕ್ ಕಂಪ್ಲೀಟ್ ಆಗಿದೆ. ಇವಾಗ ಡೌನ್ಲೋಡ್ ಮಾಡಿರೋ ವಿಡಿಯೋ ಎಲ್ಲಿ ಸೇವ್ ಆಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಶೋ ಇನ್ ಫೋಲ್ಡರ್ ಅಂತ ಇರುತ್ತೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ನಾರ್ಮಲ್ ಆಗಿ ಅದೊಂದು ಡಿಫಾಲ್ಟ್ ಲೊಕೇಶನ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಇದು ನೋಡ್ಬೋದು, C ಡ್ರೈವಲ್ಲಿ ನಮ್ಮ ಯೂಸರ್ಸ್ನಲ್ಲಿ ವೀಡಿಯೋಸ್ ಸೆಕ್ಷನಲ್ಲಿ 4K ಡೌನ್ಲೋಡರ್ ಅಂತ ಕ್ರಿಯೇಟ್ ಮಾಡಿದೆ. ಸೊ ಇದನ್ನು ನಮ್ಮ ಫೋಲ್ಡರ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ವಲ್ಲ, ಅಲ್ಲಿ ಹೋಗಿ ನಾನು ಪ್ಲೇಸ್ ಮಾಡ್ಕೋತೀನಿ. ಸೊ ಇದನ್ನು ಕಟ್ ಮಾಡ್ತೀನಿ. ಆಮೇಲೆ ನಮ್ಮ ಫೋಲ್ಡರ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ವಲ್ಲ, ಅಲ್ಲಿ ಆಡಿಯೋನಲ್ಲಿ ಬಂದಿಲ್ಲಿ ಪೇಸ್ಟ್ ಮಾಡ್ತೀನಿ ಇಲ್ಲಿ. ನೆಕ್ಸ್ಟು ಇವಾಗ ನಮಗೆ ನೆಕ್ಸ್ಟು ವಿಡಿಯೋ ಬೇಕಾಗಿರೋದು. ಸೊ ಶೋ ಅ ಡೈವರ್ಸ್ ಗ್ರೂಪ್ ಆಫ್ ಪೀಪಲ್ ಇನ್ ವರ್ಕೌಟ್ ಗೇರ್ ಸೆಟ್ಟಿಂಗ್ ಅಪ್ ದರ್ ವರ್ಚುವಲ್ ವರ್ಕೌಟ್ ಸ್ಪೇಸ್ ಎಟ್ ಹೋಮ್ ಸ್ಮೈಲ್ಸ್ ಆ್ಯಂಡ್ ಎಕ್ಸೆಟ್ರಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮನೆಯಲ್ಲಿ ಅವ್ರ ವರ್ಕಿಂಗ್ ಗೇರ್ಸ್ ಎಲ್ಲ ಸೆಟಪ್ ಮಾಡ್ತಿರೋದು ಈ ಥರದ್ದು. ಆಮೇಲೆ ಸ್ಮೈಲ್ ಎಕ್ಸೈಟಿಂಗ್ ಆಗಿರೋ ಥರ ಫುಟೇಜಸ್ ಹುಡುಕ್ಬೇಕು ನಾವು. ಸೊ ಅಗೇನ್ ಇದು ಕೂಡ ಅಷ್ಟೇ, ನೀವು ಇಲ್ಲ ಯೂಟ್ಯೂಬ್ನಲ್ಲಿ ಹೋಮ್ ಜಿಮ್ ಸೆಟಪ್ ಈ ಥರದ್ದೇನಾದ್ರು ಸರ್ಚ್ ಮಾಡ್ಬೋದು ಇಲ್ಲಿ. ಸೊ ಇವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಯೂಶಲಿ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಒಂದಷ್ಟು ಶಾರ್ಟ್ಸ್ ಸಿಗುತ್ತೆ, ವಿಜುವಲ್ಸು. ಇಲ್ಲಾಂದರೆ ಇವ್ರು ಎಕ್ಸಸೈಸ್ ಮಾಡ್ತಿರ್ತಾರಲ್ಲ, ಆ ಥರದ್ದು ವಿಜುವಲ್ಸ್ ಕೂಡ ಮಧ್ಯದಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಅವರೇ ಕ್ಲೀನಾಗಿ ಸಿನಿಮ್ಯಾಟಿಕ್ ಈ ಥರದ್ದೆಲ್ಲ ತೊಗೊಂಡಿದ್ದಾರೆ. ಸೊ ಇದನ್ನೇ ನೀವು ಮಧ್ಯೆ ಅಲ್ಲಲ್ಲಿ ಹಾಕೋಬೋದು. देख पा रहे हैं कि ये काफी सॉलिड है। ये जो सपोर्टिंग मैं अपने बाइसेप्स के लिए कर सकता हूं। ಸೊ ಇದೆಲ್ಲ ನೀವು ಫಿಲ್ಲರ್ಸ್ ಥರ ಯೂಸ್ ಮಾಡ್ಕೋಬೋದು ಮಧ್ಯದಲ್ಲಿ ನೋಡಿ. ಇದೆಲ್ಲ ಸೆಟಪ್ ಮಾಡ್ತಿರೋ ಥರನೇ ಫೀಲ್ ಬರುತ್ತೆ. ಸೊ ಮೇನ್ ಎಡಿಟಿಂಗಲ್ಲಿ ಏನಂತ ಹೇಳಿದ್ರೆ ಯಾವ ವಿಡಿಯೋನ ನೀವು ಯಾವ ಟೈಮಲ್ಲಿ ತೋರಿಸ್ತೀರಾ, ಯಾವ ಥರ ತೋರಿಸ್ತೀರಾ ಅದು ಡಿಪೆಂಡ್ ಆಗುತ್ತೆ. ಸೊ ಅಗೇನ್ ಸೇಮ್ ಇದನ್ನು ಕಾಪಿ ಮಾಡ್ತಿದ್ದೀನಿ, 4K ಡೌನ್ಲೋಡ್ ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಸೊ ಸೇಮ್ ಈ ಫೋಲ್ಡರ್ ಒಳಗಡೆ ಹೋಗ್ತಿದ್ದೀನಿ, ಇದನ್ನು ಇಲ್ಲಿ ಕಟ್ ಮಾಡ್ಕೋತೀನಿ. ಆಮೇಲೆ ನಮ್ಮ ಫೋಲ್ಡರ್ನಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ. ಇದೇ ರೀತಿ ನೀವು ಬೇರೆ ಬೇರೆ ಫುಟೇಜ್ನೆಲ್ಲ ಹುಡುಕ್ತೀರಾ. ಸಾಕಷ್ಟು ಸತಿ ನಮಗೆ ಯೂಟ್ಯೂಬ್ನಲ್ಲೇ ಬೇಕಾಗಿರೋ ವಿಡಿಯೋಸ್ ಎಲ್ಲ ಸಿಗುತ್ತೆ. ಅಗೇನ್ ಇದು ನಿಮ್ಮ ಪೋರ್ಟ್ಫೋಲಿಯೋ ಮಾಡ್ತಿರೋದ್ರಿಂದ ಇದು ನಿಮ್ಮ ಪರ್ಸನಲ್ ಪ್ರಾಜೆಕ್ಟ್ ಇರುತ್ತಲ್ಲ, ಹಾಗಾಗಿ ನಾವು ಯೂಟ್ಯೂಬಲ್ಲಿ ಇರೋದೆಲ್ಲ ಯಾವುದಾದ್ರೂ ವಿಡಿಯೋಸ್ನ ಯೂಸ್ ಮಾಡ್ಕೋಬೋದು. ಬಟ್ ಕ್ಲೈಂಟ್ ವರ್ಕ್ಸಿಗೆಲ್ಲ ಯೂಟ್ಯೂಬಲ್ಲಿ ಇರೋದು ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಅವ್ರ ಕಾಪಿರೈಟು ಅದೆಲ್ಲ ಬರುತ್ತೆ. ಇನ್ನು ಬೇರೆ ವೆಬ್ಸೈಟ್ಸ್ಗಳೆಲ್ಲ ಇದೆ. ಸೊ ಫಾರ್ ಎಕ್ಸಾಂಪಲ್ pexels.com ಅಂತಿದೆ. ಇಲ್ಲಿ ನಿಮಗೆ ಕಾಪಿರೈಟ್ ಫ್ರೀ ಅಥವಾ ರಾಯಲ್ಟಿ ಫ್ರೀ ವೀಡಿಯೋಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಸಾಕಷ್ಟು ಕ್ರಿಯೇಟರ್ಸ್ ಎಲ್ಲ ಇರ್ತಾರಲ್ಲ, ಅವರು ಫೋಟೋಗ್ರಾಫ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಇಲ್ಲ ಅಪ್ಲೋಡ್ ಮಾಡಿರ್ತಾರೆ. ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಸೊ ಅಗೇನ್ ಇಲ್ಲಿ ವೀಡಿಯೋಸ್ ಬನ್ನಿ, ಇಲ್ಲಿ ಬಂದುಬಿಟ್ಟು ಹೋಮ್ ವರ್ಕೌಟ್ ಅಂತ ಸರ್ಚ್ ಮಾಡೋಣ. ಇಲ್ಲಿ ನೋಡ್ಬೋದು ನಮಗೆ ನೀವು ಸ್ಕ್ರಿಪ್ಟು ಕಂಪ್ಲೀಟಾಗಿ ಯಾಕೆ ಫಸ್ಟ್ ಓದ್ಬೇಕಂತ ಹೇಳಿದ್ರೆ ನಿಮಗೆ ಸ್ಕ್ರಿಪ್ಟ್ನಲ್ಲಿ ಏನೇನು ಇರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇವಾಗ ನಾವು ಸದ್ಯಕ್ಕೆ ಹುಡುಕ್ತಾ ಇರೋದು ಹೋಮ್ ವರ್ಕೌಟ್ ಸೆಟಪ್ ಮಾಡೋದು ಅಲ್ವಾ, ಬಟ್ ನಿಮಗೆ ನೆಕ್ಸ್ಟು ಏನೇನು ಶಾರ್ಟ್ಸ್ ಬರುತ್ತೆ ಅಂತ ನಿಮ್ಗೆ ಜ್ಞಾಪಕ ಇದೆ. ಸೊ ನಮಗೆ ಸ್ಕ್ರಿಪ್ಟಲ್ಲಿ ನೋಡ್ಬೋದು. ನೆಕ್ಸ್ಟು ಬಂದುಬಿಟ್ಟು ಲ್ಯಾಪ್ಟಾಪ್ ನೋಡ್ತಿರೋದು ನೋಡಿ, ಈ ಥರದ್ದು ಪರ್ಸನ್ ವರ್ಕಿಂಗ್ ಔಟ್ ಇನ್ ದರ್ ಲಿವಿಂಗ್ ರೂಮ್ ವಿತ್ ಅ ಲ್ಯಾಪ್ಟಾಪ್ ಆ್ಯಂಡ್ ಟೇಬಲ್ ಇನ್ ಫ್ರಂಟ್ ಆರ್ ಟೇಬಲ್ ಇನ್ ಫ್ರಂಟ್ ಈ ಥರದ್ದೆಲ್ಲ ಇದೆ ಅಲ್ವಾ. ಸೊ ಈ ಥರ ಶಾರ್ಟ್ಸ್ ಕೂಡ ನಮ್ಗೆ ಇಲ್ಲಿ ಸಿಗ್ಬೋದು ಸಡನ್ ಆಗಿ. ಸೊ ಇಲ್ಲಿ ನೋಡಿದ್ರೆ ಇವ್ರು ನೋಡಿ ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಇದು ನಮಗೆ ನೆಕ್ಸ್ಟ್ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಸ್ಕ್ರಿಪ್ಟ್ನ ಫುಲ್ ಯಾವಾಗಲೂ ಸ್ಕ್ರಿಪ್ಟ್ನ ಫುಲ್ ಓದಿ
ಆಮೇಲೆ ಮುಂದೆ ಬೇಕಾಗಿರೋ ಶಾರ್ಟ್ಸ್ ಎಲ್ಲ ನಮ್ಗೆ ಇವಾಗ ಸಿಗ್ಬೋದು. ಸೊ ಅಗೇನ್ ಇದನ್ನ ಡೌನ್ಲೋಡ್ ಮಾಡ್ತೀನಿ. ಸೊ ಡೌನ್ಲೋಡ್ ಮಾಡೋಕ್ಕೆ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿಕ್ಸೆಲ್ಸಲ್ಲಿ ಏನು ಚೆನ್ನಾಗಿರೋದಂದ್ರೆ ನೀವು ಯೂಟ್ಯೂಬಲ್ಲೆಲ್ಲ ಹುಡುಕಿದ್ರೆ ನಿಮಗೆ 6 minutes 10 minutes ಈ ಥರದ ವಿಡಿಯೋ ಸಿಗುತ್ತಲ್ವಾ, ಇಲ್ಲಿ ನಿಮಗೆ 15 seconds 30 seconds ಅಂದರೆ 1 minute ಒಳಗಡೆ ಇರೋ ಥರದ ವಿಡಿಯೋ ಸಿಗುತ್ತೆ. ಆ್ಯಂಡ್ ನಿಮಗೆ ಬೇರೆ ಬೇರೆ ರೆಸೊಲ್ಯೂಷನಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಕೂಡ ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಆರೋ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಬೇರೆ ಎಷ್ಟೊಂದು ಬೇರೆ ಬೇರೆ ರೆಸೊಲ್ಯೂಷನ್ಸ್ ಇದೆ. ಇದರಲ್ಲಿ ನನಗೆ ಬೇಕಾಗಿರೋದು ಫುಲ್ HD. ಸೊ 1920 1080. ಹಾಗೆ ನೀವು ಬೇಕಾದರೆ ಜಾಸ್ತಿ ಕ್ವಾಲಿಟಿ ಕೂಡ ತೊಗೋಬೋದು, ಇಲ್ಲ HD ರೆಸೊಲ್ಯೂಷನ್ 720 ಪಿಕ್ಸೆಲ್ದು ತೊಗೋಬೋದು. ಆದಷ್ಟು 1080 ರೆಸೊಲ್ಯೂಷನ್ನಲ್ಲಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಸೆಲೆಕ್ಟೆಡ್ ಸೈಜ್. ಇವಾಗ ಇಲ್ಲಿ ಡೌನ್ಲೋಡ್ ಕಂಪ್ಲೀಟ್ ಆಗಿರುತ್ತೆ. ಅಗೇನ್ ಇದನ್ನು ಕಟ್ ಪೇಸ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಕಟ್ ಮಾಡಿಬಿಟ್ಟು ಫುಟೇಜಸ್ ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡ್ತೀನಿ. ಸೊ ನೀವು ಪೇಸ್ಟ್ ಮಾಡಿದ ತಕ್ಷಣ ಏನು ಮಾಡಿ ಅಂದರೆ ರೀನೇಮ್ ಮಾಡ್ಕೊಳ್ಳಿ. ಸೊ ರೀನೇಮಿಂಗ್ ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಅವರು ಕೊಟ್ಟಿರೋ ಹೆಸರು ಪ್ರೊಡಕ್ಷನ್ ID 4263 ಈ ಥರ ಏನೋ ಒಂದಿದೆ 67363 ಈ ಥರ ಹೆಸರಿದ್ರೆ ಏನಾಗುತ್ತೆ, ಇವಾಗ ನೀವು ನೆಕ್ಸ್ಟ್ ಒಂದು 5-6 ವೀಡಿಯೋಸ್ ಡೌನ್ಲೋಡ್ ಮಾಡ್ತೀರಾ, ಎಲ್ಲ ಇದೇ ರೀತಿ ಹೆಸರಿನಲ್ಲಿರುತ್ತೆ. ಸೊ ಪ್ರತಿಯೊಂದು ವಿಡಿಯೋ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ನೀವು ಓಪನ್ ಮಾಡಿ ನೋಡ್ತಾ ಇರಬೇಕು. ಅದಕ್ಕೋಸ್ಕರ ಇದನ್ನು ನೀವು ಒಂದು ಕ್ಲೀನ್ ಆಗಿರೋ ಒಂದು ನೇಮಿಂಗ್ ಕೊಡಿ. ಸೊ ಇವ್ರು ಏನು ಮಾಡ್ತಿದ್ದಾರೆ, ಇದರಲ್ಲಿ ಯೋಗ ಮಾಡ್ತಿದಾರಲ್ಲ, ಹೋಮ್ ಯೋಗ ಲ್ಯಾಪ್ಟಾಪ್ ಅಂತ ಹಾಕ್ತೀನಿ ನಾನು. ಸೊ ಇದರಲ್ಲಿ ನನಗೆ ಗೊತ್ತಾಗುತ್ತೆ ಓಕೆ ಇದು ಮನೇಲಿ ಯೋಗ ಮಾಡ್ತಿರೋ ಸೀನು ಪ್ಲಸ್ ಲ್ಯಾಪ್ಟಾಪ್ ಇದೆ ಇದರಲ್ಲಿ ಅಂದ್ಬಿಟ್ಟು. ಎಕ್ಸಾಕ್ಟಾಗಿ ಹಿಂಗೆ ಇರಬೇಕು ನೇಮಿಂಗ್ ಅಂತೆಲ್ಲ ಏನಿಲ್ಲ, ನಿಮಗೆ ಅರ್ಥ ಆಗೋ ಥರ ಏನಾದರೂ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ನಾನು 01 ಅಂತ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಈ ಥರದ್ದು ನಮಗೆ ಇನ್ನೂ ಬೇರೆ ಬೇರೆ ವಿಡಿಯೋ ಸಿಗ್ಬೋದು. ಆ್ಯಂಡ್ ಯಾವಾಗಲೂ ಏನಂತ ಹೇಳಿದ್ರೆ ನೀವು ಆ್ಯಸೆಟ್ಸ್ ಹುಡ್ಕೋವಾಗ ಬರೀ 1-2 ವಿಡಿಯೋ ಮಾತ್ರ ಡೌನ್ಲೋಡ್ ಮಾಡಬೇಡಿ, ಒನ್ ಟೈಪ್ದು 1-2-3 ವಿಡಿಯೋ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ವೇರಿಯೇಷನ್ಸ್ ಇದ್ದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಬಂದು ಸರ್ಚ್ ಮಾಡೋ ಬದಲು ಆಲ್ರೆಡಿ ನೀವು ಮುಂಚೆನೇ ಸರ್ಚ್ ಮಾಡುವಾಗ 1-2-3 ಒಂದೇ ಕ್ಯಾಟಗರಿ ಅಥವಾ ಒಂದೇ ಟೈಪ್ ವೀಡಿಯೋಸ್ನ 2-3 ರೀತಿದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ನಾವಿಲ್ಲಿ ಯೋಗದ ಒಂದು ಸಿಕ್ಕಿದೆ ಅಲ್ವಾ. ಸೊ ಪಿಕ್ಸೆಲ್ಸಲ್ಲಿ ಏನಂತ ಹೇಳಿದ್ರೆ ಈ ಥರದ್ದು ರಿಲೇಟೆಡ್ ವೀಡಿಯೋಸ್ ನಾವು ಸ್ಕ್ರಾಲ್ ಮಾಡಿದ್ರೆ ಇನ್ನೂ ಬೇರೆ ಬೇರೆ ಸಿಗುತ್ತೆ. ಸೊ ಅಗೇನ್ ಇಲ್ಲಿ ನೋಡ್ಬೋದು ಇಲ್ಲಿ ಇನ್ನೊಂದು ಚೆನ್ನಾಗಿರೋದಿದೆ. ಸೊ ಇವರು ಇಲ್ಲಿ ಲ್ಯಾಪ್ಟಾಪ್ ನೋಡಿಕೊಂಡು ವರ್ಕೌಟ್ ಮಾಡ್ತಿದ್ದಾರೆ ಆ್ಯಂಡ್ ಹ್ಯಾಪಿ ಫೇಸ್ ಕೂಡ ಇದೆ. ಸೊ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಸೊ ಇದು ಸೆಕೆಂಡ್ ವಿಡಿಯೋ, ಇದನ್ನು ಕಟ್ ಪೇಸ್ಟ್ ಮಾಡ್ತೀವಿ. ಅಗೇನ್ ಸೇಮ್ ಹೆಸರು, ಇದನ್ನು 2 ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ಸಿಗುತ್ತೆ ನೋಡೋಣ. ಫೀಮೇಲ್ದು ತೊಗೊಂಡಿದ್ದೀವಲ್ಲ, ಸೊ ನೀವು ಬೇಕಾದ್ರೆ ನೆಕ್ಸ್ಟ್ ಮೇಲ್ ತೊಗೋಬೋದು, ಇಲ್ಲ ಇಲ್ಲಿ ಇಬ್ಬರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಇದನ್ನು ಕೂಡ ನೀವು ತೊಗೋಬೋದು. ಸೊ ಖುಷಿಯಾಗಿ ಕೂಡ ಇದ್ದಾರೆ ನೋಡಿ. ಅಗೇನ್ ಇದೆಲ್ಲ ನಿಮಗೆ ಬಿಟ್ಟಿರೋದು, ಲೈಕ್ ನಿಮ್ಗೆ ಯಾವ ಥರ ಫುಟೇಜಸ್ ಬೇಕು, ನಿಮ್ಗೆ ಆಲ್ರೆಡಿ ಐಡಿಯಾ ಸಿಕ್ಕಿದೆ ಯಾವ ಥರದ್ದು ಯೂಸ್ ಮಾಡಬೇಕಂತ. ಸೊ ಅದ್ರ ಮೇಲೆ ನಿಮಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸದ್ಯಕ್ಕೆ ಸಾಕಿಷ್ಟು. ನೆಕ್ಸ್ಟು ಈ ಹೋಮ್ ಗೇರ್ಸ್ ಸೆಟಪ್ ಮಾಡ್ತಿರೋದು ಬೇಕು. ಸೊ ನೋಡೋಣ ಇಲ್ಲಿ ಯಾವುದಾದ್ರು ಸಿಗುತ್ತಾ ಅಂತ. ಸೊ ಇಲ್ಲೊಂದು ವಿಡಿಯೋ ಸಿಕ್ಕಿದೆ. ಅಗೇನ್ ಇದು ವರ್ಟಿಕಲ್ ರೆಸೊಲ್ಯೂಷನ್ ಇದೆ, ಬಟ್ ಫೈನ್ ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ಕೂರ್ಸಕ್ಕೆ ಟ್ರೈ ಮಾಡೋಣ, ನೋಡೋಣ. ಸೊ ಇದು ಹೋಮ್ ಜಿಮ್ ಸೆಟಪ್ ಅಂತ. ಸೊ ಅಗೇನ್ ಇದೆಲ್ಲ ಸ್ವಲ್ಪ TDS ಪ್ರಾಸೆಸ್ ಇದು. ಸೊ ಅಗೇನ್ ನೀವು ಇದರಲ್ಲಿ ಟೈಮ್ ಆದಷ್ಟು ಸ್ಪೆಂಡ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಎಡಿಟ್ ಮಾಡೋದು ತುಂಬ ಈಸಿ ಇರುತ್ತೆ. ಇಲ್ಲಿ ನೋಡಿ ಇನ್ನೊಂದು ಚೆನ್ನಾಗಿರೋ ಶಾರ್ಟ್ ಸಿಕ್ಕಿದೆ, ಇವ್ರು ಬಂದು ತೊಗೊಂಡು ವರ್ಕ್ ಮಾಡೋಕ್ಕೆ. ಸೊ HD ಅಗೇನ್ ಇದನ್ನು ಕಟ್ ಮಾಡಿ ಪೇಸ್ಟ್ ಮಾಡ್ತಿದ್ದೀನಿ. ಸೊ ಇನ್ನೊಂದು ನಿಮಗೆ ಇವಾಗ ಡೌಟ್ ಬರೋದು, ನಾವು ಹಾರಿಸಾಂಟಲ್ ವಿಡಿಯೋ ಮಾಡ್ತಿರೋದು ಬಟ್ ಇಲ್ಲಿ ವರ್ಟಿಕಲ್ ವಿಡಿಯೋ ತೊಗೋತಿದ್ದೀವಲ್ಲ, ಹೇಗೆ ಫಿಟ್ ಮಾಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇದೆಲ್ಲ ನಿಮಗೆ ಅಂದರೆ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಶಾರ್ಟ್ಸ್ ಸೆಲೆಕ್ಟ್ ಮಾಡೋಗ್ಲೂ ಅಷ್ಟೇ ಇದನ್ನು ಯಾವ ರೀತಿ ನೀವು ನಿಮ್ಮ ವಿಡಿಯೋನಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದು ಐಡಿಯಾ ಓಡ್ತಾ ಇರ್ಬೇಕು ನಿಮ್ಮ ಮೈಂಡಲ್ಲಿ. ವರ್ಟಿಕಲ್ ವಿಡಿಯೋ ತೊಗೊಂಡಿರೋದ್ರಿಂದ ನನಗೆ ಒಂದು ಐಡಿಯಾ ಬಂದಿದ್ದೇನೆ ಅಂತ ಹೇಳಿದ್ರೆ, ಸೊ ಇವಾಗ ಇದನ್ನೇ ಒಂದು ಸ್ಕ್ರೀನ್ ಅಂತ ತೊಗೊಂಡ್ರೆ ನೀವು ಈ ವರ್ಟಿಕಲ್ ವಿಡಿಯೋನ 2-3 ವರ್ಟಿಕಲ್ ವಿಡಿಯೋ ಒಂದೇ ವಿಡಿಯೋನಲ್ಲಿ ತೋರಿಸ್ಬೋದು. ಸೊ ಅದ್ರದ್ದು ಒಂದು ಐಡಿಯಾ ಮಾಡ್ಬೋದು. ಇಲ್ಲಾಂದರೆ 2 ವರ್ಟಿಕಲ್ ವಿಡಿಯೋನ ಒಂಥರ ಸ್ಲ್ಯಾಂಟ್ ಬಾರ್ಡರ್ ಥರ ಏನಾದ್ರು ಮಾಡಿಬಿಟ್ಟು ತೋರಿಸ್ಬೋದು. ಫಸ್ಟು ನಮಗೆ ಮೆಟೀರಿಯಲ್ ಸಿಗಬೇಕು, ಅದಾದಮೇಲೆ ನಾವು ಹೇಗಾದರೂ ಫಿಗರ್ ಔಟ್ ಮಾಡಿಬಿಟ್ಟು ವಿಡಿಯೋನ ಇಂಪ್ಲಿಮೆಂಟ್ ಮಾಡಿಸ್ಕೋಬೋದು. ಓಕೆ, ಸದ್ಯಕ್ಕೆ ಇಷ್ಟು ಸಾಕು. ನೆಕ್ಸ್ಟು ಕಾಪಿ ನೋಡೋಣ. ನೆಕ್ಸ್ಟ್ ನಮಗೆ ಬೇಕಾಗಿರೋ ವಿಜುವಲ್ಸ್ ಯಾವ ಥರ ಅಂತ ಹೇಳಿದ್ರೆ,
ಬೇರೆ ಬೇರೆ ರೀತಿಯಾದಂಥ ಟ್ರೈನಿಂಗ್ ಮಾಡ್ತಿರೋದು, ಜೊತೆಗೆ ಟ್ರೈನರ್ ಹೇಳ್ಕೊಡೋ ಥರದ್ದು ಏನಾದರೂ ಬೇಕು ನಮಗೆ. ನೋಡೋಣ ಆನ್ಲೈನ್ ಫಿಟ್ನೆಸ್ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಿದ್ದಕ್ಕೆ ಇಲ್ಲಿ ಯಾವುದೋ ಒಂದು ವಿಡಿಯೋ ಸಿಕ್ಕಿದೆ. ಹಾಗೇನು ಇದು ಡೌನ್ಲೋಡ್ ಮಾಡಿ ಇಟ್ಕೋತೀನಿ. ಸೊ ಎಕ್ಸಾಕ್ಟಾಗಿ ವಿಡಿಯೋ ಸಿಕ್ಕಿಲ್ಲ ಅಂದ್ರೂ ಇದು ಯೂಸ್ ಮಾಡ್ಬೋದಾ ಅಂತ ಡೌಟ್ ಇರುತ್ತಲ್ಲ, ಆ ಥರ ವೀಡಿಯೋಸ್ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಯಾವ ವಿಡಿಯೋ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ, ಅದಕ್ಕೋಸ್ಕರ. ಸೊ ಹಾಗೇನು ಇದನ್ನು ಅಷ್ಟೇ ಟ್ರೈನರ್. ಸೊ ಹಾಗೆ ನಾವು ಇಲ್ಲಿ ಟ್ರೈನರ್ ಜೊತೆ ಟ್ರೈನಿಂಗ್ ಮಾಡ್ತಿರೋದ ರೆಪ್ರೆಸೆಂಟ್ ಮಾಡಬೇಕಲ್ವ. ಸೊ ಹಾಗಾಗಿ ಮೇ ಬಿ ಇಲ್ಲಿ ಒಂದಷ್ಟು ಈ ಥರದ ವಿಷುವಲ್ಸ್ ಕೂಡ ಟ್ರೈ ಮಾಡೋಣ. ಸೊ ಇದು ಫಾಸ್ಟ್ ಪೇಸ್ ಕ್ಲಿಪ್ಸ್ ಕಟ್ ಮಾಡೋದ್ರಿಂದ ಸೊ ಈ ಥರದ್ದು ವಿಷುವಲ್ಸ್ ಎಲ್ಲ ಕೂಡ ನಾವು ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇವಾಗ ನಾವು ಬೇರೆ ಬೇರೆ ಟ್ರೈನಿಂಗ್ ಮಾಡ್ತಾರಲ್ಲ ಆ ಥರದ್ದು ತೊಗೊಳ್ಳೋಣ. ಟ್ರೈನರ್ ಸರಿಯೇನಿದು ಓಡ್ತಾ ಇರೋದು, ಇದು ಕೂಡ ಯೂಸ್ ಮಾಡ್ಬೋದು. ಸೊ ಇದು ಮನೇಲೆ ವರ್ಕೌಟ್ ಮಾಡೋ ಥರ ಇದೆ ನೋಡಿ, ಇದು ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಒಂದು ರಿಲೇಟೆಡ್ ವಿಡಿಯೋ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅದೇ ರೀತಿ ಬೇರೆದ್ಸ್ ಎಲ್ಲ ಸಿಗುತ್ತೆ. ಸೊ ಅದರಲ್ಲಿ ಕೂಡ ನೀವು ಸರ್ಚ್ ಮಾಡ್ತಾ ಹೋಗ್ಬೋದು. ಡೈರೆಕ್ಟಾಗಿ ಸಿಗದೆ ಇಲ್ಲ ಅಂದ್ರೂ ಬೇರೆ ರೀತಿಯಿಂದ ನಮ್ಗೆ ಸಿಗುತ್ತೆ. ಸೊ ಇದು ನೋಡಿ, ಇದೆಲ್ಲ ನೀವು ಸ್ಟಾರ್ಟಿಂಗ್ ಹೋಮ್ ಸೆಟಪ್ ಅಂತಿತ್ತಲ್ಲ ಅಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಆಗಲೇ ನಮಗೆ ಕ್ಲೀನಾಗಿ ಸಿಕ್ಕಿರಲಿಲ್ಲ, ಇವಾಗ ನಮಗೆ ಸಿಗ್ತಾ ಇದೆ. ಸೊ ಅಗೇನ್ ಈ ಥರ ವಿಷುವಲ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಮೋಸ್ಟ್ಲಿ ಬಿಕಾಸ್ ಇದು ಯಾವ ಥರ ಫೀಲ್ ಕೊಡುತ್ತೆ ಅಂತ ಹೇಳಿದ್ರೆ, ನೀವು ಆನ್ಲೈನಲ್ಲಿ ಕಲ್ತ್ರೆ ಲೈವಲ್ಲಿ ನಿಮಗೆ ಟ್ರೈನರ್ ನಿಮ್ಮ ಜೊತೆ ಇದ್ದು ಟ್ರೈನಿಂಗ್ ಮಾಡೋ ಥರ ಇರುತ್ತೆ ಅನ್ನೋ ಫೀಲ್ ಕೂಡ ನಾವು ತೋರಿಸ್ಬೋದು ಬೇಕಾದ್ರೆ. ಅಗೇನ್ ಇಲ್ಲಿ ನಾನು ಈ ಥರದೊಂದು ವೀಡಿಯೋನ ತೊಗೋತಿದ್ದೀನಿ. ಸೊ ಇದು ಮೇ ಬಿ ನಾವು ಟ್ಯೂಟರ್ ಪರ್ಸ್ಪೆಕ್ಟಿವ್ನ ತೋರಿಸಿರೋ ಥರನೂ ತೊಗೋಬೋದು ಇದು. ಸೊ ಅಗೇನ್ ಇದು ಡೌನ್ಲೋಡ್ ಮಾಡೋಕೆ ಒಮ್ಮೊಮ್ಮೆ ಪ್ರೀವಿಯಸ್ ವೀಡಿಯೋನೇ ಡೌನ್ಲೋಡ್ ಆಗುತ್ತೆ, ಅದಕ್ಕೋಸ್ಕರ ಅವಾಗವಾಗ ಅಲ್ಲಿ ಓಪನ್ ಮಾಡಿ ಚೆಕ್ ಮಾಡ್ತಾ ಇರ್ತೀನಿ. ಸೊ ನಮಗೆ ಪ್ರತಿಯೊಂದು ಕ್ಲಾಸ್ದು ಒಬ್ಬ ಎನರ್ಜೆಟಿಕ್ ಟ್ರೈನರ್ ಇರಬೇಕು, ಇನ್ನೊಂದೇನೆಂದರೆ ಫಿಟ್ನೆಸ್ ಮಾಡ್ತಿರೋದು ಇರಬೇಕು. ಸೊ ಮೇ ಬಿ ಇಲ್ಲಿ ನಾವು ಒಂದು 2-3 ಬೇರೆ ಬೇರೆ ವಿಷುವಲ್ಸ್ ತೊಗೊಳ್ಳೋಣ ಟ್ರೈನರ್ದೇನೆ. ಅದ್ರ ರಿಲೇಟೆಡ್ ಯಾವ್ದಾದ್ರು ವೀಡಿಯೋ ಸಿಕ್ಕಿದ್ರೆ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ ನಾನು. ಸೊ ಇಲ್ಲಿ ಅವರು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಚೆನ್ನಾಗಿರುತ್ತೆ. ಸೊ ಅಲ್ಲಿ ನೋಡ್ಬೋದು ಇದೆಲ್ಲ. ಸೊ ಹಾಗೆ ನಾವು ಈ ಥರ ನೇಮಿಂಗ್ ಯಾಕೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಈ ನಂಬರ್ಸು. ಸೊ ಇವಾಗ ನೋಡಿ ಆನ್ಲೈನ್ ಕ್ಲಾಸ್ ಟ್ರೈನರ್ ಅಂತಿದೆಲ್ಲ. ಸೊ ಇದೆಲ್ಲ ಟ್ರೈನರ್ ರಿಲೇಟೆಡ್ ವೀಡಿಯೋಸು. ಸೊ ನೀವು ಬರೀ ಆನ್ಲೈನ್ ಕ್ಲಾಸ್ ಟ್ರೈನರ್ ಅಂತ ಹಾಕ್ಬಿಟ್ರೆ ನೆಕ್ಸ್ಟ್ ವೀಡಿಯೋಸ್ ನೀವು ಪೇಸ್ಟ್ ಮಾಡ್ತಿರಲ್ಲ ಅದೇ ನಂಬರ್ ಬರೀತಾ ಹೋಗುತ್ತೆ. ಸೊ ಅದು ಒಂದು ಕ್ಲೀನಾಗಿ ಫಾರ್ಮ್ಯಾಟಲ್ಲಿ ಇರಲಿ ಅಂತ. ಸೊ ಇದೆಲ್ಲ ಅದರ್ ರಿಲೇಟೆಡ್ ವೀಡಿಯೋಸೇ, ಬೇರೆ ಎಷ್ಟೊಂದು ವೀಡಿಯೋಸ್ ಡೌನ್ಲೋಡ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇದು ಇನ್ನೊಂದು ರಿಲೇಟೆಡ್ ವೀಡಿಯೋ. ಸೊ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಮೋಸ್ಟ್ಲಿ ಇಷ್ಟು ಸಾಕು ಅನಿಸುತ್ತೆ. ಹಾಗೆ ನೀವು ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ, ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕೋ ಅದೆಲ್ಲ ಇನ್ನು ಬೇರೆ ಸರ್ಚ್ ಮಾಡಿ. ಹಾಗೇನು ಇದು ಬಿಟ್ಟು ನಿಮಗೆ ಅನ್ಸ್ಪ್ಲಾಶ್ ಅಂತ ಕೂಡ ವೆಬ್ಸೈಟ್ ಇದೆ. ಬಟ್ ಇಲ್ಲಿ ಮೋಸ್ಟ್ಲಿ ನಿಮಗೆ ಪಿಕ್ಚರ್ಸ್ ಜಾಸ್ತಿ ಸಿಗುತ್ತೆ, ಇಮೇಜಸ್ಸು ವೀಡಿಯೋಸ್ಗಿಂತ. ಸೊ ಮಧ್ಯದಲ್ಲಿ ನೀವು ಬೇಕಾದ್ರೆ ಇಮೇಜಸ್ ಕೂಡ ಏನಾದರೂ ಯೂಸ್ ಮಾಡ್ಕೋಬೋದು. ಆದಷ್ಟು ಪಿಕ್ಸೆಲ್ಸ್ ಇಲ್ಲ ಯೂಟ್ಯೂಬ್ನಲ್ಲಿ ಹುಡ್ತಾ ಇದ್ದೀವಿ ಸದ್ಯಕ್ಕೆ. ನೆಕ್ಸ್ಟು ಟ್ರೈನಿಂಗ್ದಾಯಿತು. ಇದು ವಾಯ್ಸ್ ಓವರ್, ಇದು ಟೆಕ್ಸ್ಟು. ಪರ್ಸನ್ ವರ್ಕಿಂಗ್ ಔಟ್ ಇನ್ ದರ್ ಲಿವಿಂಗ್ ರೂಮ್ ವಿತ್ ಲ್ಯಾಪ್ಟಾಪ್, ಇದೆಲ್ಲ ನಾವು ಆಲ್ರೆಡಿ ವಿಜುವಲ್ಸ್ ಡೌನ್ಲೋಡ್ ಮಾಡಿದ್ದೀವಿ. ಸೊ ಈ ವರ್ಕ್ ಕೂಡ ಆಗಿದೆ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ ಫಿಟ್ನೆಸ್ ಸ್ಟುಡಿಯೋ ಆ್ಯಪ್ ಆ್ಯಂಡ್ ಮೊಬೈಲ್ ಡಿವೈಸ್ ಶೋ ಯೂಸಿಂಗ್ ನ್ಯಾವಿಗೇಷನ್ ಇದೆ. ಸೊ ನೋಡೋಣ ಈ ಥರದ ವಿಜುವಲ್ಸ್ ಏನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯಾವುದೂ ಸಿಗ್ತಾ ಇಲ್ಲ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ತೀನಿ ನಾನು. ಸೊ ಸದ್ಯಕ್ಕೆ ನಮಗೆ ಸಿಗ್ತಾ ಇಲ್ಲ ಈ ಪೋರ್ಷನು. ಸೊ ಪರವಾಗಿಲ್ಲ, ಈ ಪೋರ್ಷನ್ ಸಿಗ್ತಿಲ್ಲ ಅಂದರೂ ಫೈನ್, ನಾವು ಇದನ್ನು ಸದ್ಯಕ್ಕೆ ಸ್ಕಿಪ್ ಮಾಡೋಣ, ಆಮೇಲೆ ನೋಡೋಣ ಏನು ಮಾಡ್ಬೋದು ಇದಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಸ್ನಿಪೆಟ್ಸ್ ಆಫ್ ಪೀಪಲ್ ಜಾಯ್ನಿಂಗ್ ಕ್ಲಾಸಸ್ ಫ್ರಮ್ ಡಿಫ್ರೆಂಟ್ ಲೊಕೇಶನ್ ಅಂತಿದೆ. ಅಗೇನ್ ಇದೆಲ್ಲ ಸದ್ಯಕ್ಕೆ ಒಮಿಟ್ ಮಾಡೋಣ. ನೆಕ್ಸ್ಟ್ ಇದು ವರ್ಕೌಟ್, ಖುಷಿಯಿಂದ ವರ್ಕೌಟ್ ಮಾಡ್ತಿರೋದು, ಆ ಫುಟೇಜಸ್ನ ತೊಗೊಳ್ಳೋಣ.
ಈ ವಿಜುವಲ್ ಚೆನ್ನಾಗಿದೆ. ಹ್ಯಾಪಿ ವರ್ಕೌಟ್ 01 ಅಂತ. ಸೊ ನಮಗೆ ಹೋಮ್ ವರ್ಕೌಟ್ ಬೇಕು. ಸೊ ನೋಡೋಣ, ಹ್ಯಾಪಿ ಹೋಮ್ ವರ್ಕೌಟ್ ಅಂತ ಕೊಡೋಣ. ಸೊ ಇದು ಕೂಡ ಚೆನ್ನಾಗಿದೆ, ಒಂಥರ ಡಿಲೈಟ್ ಫೀಲ್ ಆಗಿದೆ. ಇದು ಯೂಸ್ ಆಗಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಿಮಗೆ ಯಾವುದಕ್ಕೂ ಈ ಥರದ್ದು ವಿಜುವಲ್ಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ನಮಗೆ ಎಷ್ಟು ಆ್ಯಸೆಟ್ಸ್ ನಮಗೆ ಸಿಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಯೂಸ್ ಮಾಡೋಕ್ಕೆ. ಯೂಸ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಸೆಲೆಕ್ಟ್ ಮಾಡುವಾಗ ಇಟ್ಕೊಂಡ್ರೆ ಬೆಸ್ಟ್. ಓಕೆ, ಈ ವಿಡಿಯೋನು ಸ್ವಲ್ಪ ಓಕೆ ಇದೆ. ಅಗೇನ್ ಸ್ಮೈಲಿಂಗ್ ವರ್ಕೌಟ್ ಅಂತ ಕೊಟ್ಟಿದ್ದೀನಿ. ಎಕ್ಸಾಕ್ಟ್ ಟರ್ಮಿನಾಲಜೀಸ್ ನಿಮಗೆ ಸಿಗ್ತಿಲ್ಲ ಅಂದರೆ ರಿಲೇಟೆಡ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಹಾಕಿ ನೋಡಿ. ಅಗೇನ್ ಇದು ಮೇ ಬಿ ಜಿಮ್ ಬ್ಯಾಕ್ಗ್ರೌಂಡ್ ಥರ ಇದೆ, ಬಟ್ ಪರವಾಗಿಲ್ಲ, ಬರೀ ವಿಷುವಲ್ಸ್ ತೋರಿಸ್ತಿದ್ದೀವಲ್ಲ, ಸೊ ಹಾಗಾಗಿ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಮೇನ್ ಏನಂತ ಹೇಳಿದ್ರೆ ಎಮೋಷನ್ ಕ್ಯಾರಿ ಫಾರ್ವರ್ಡ್ ಆಗಬೇಕಷ್ಟೇ, ಎಮೋಷನ್ನ ತೋರಿಸ್ಬೇಕು. ಸೊ ಎಂಡಿಗೆ ಬಂದು ಇದರಿಂದ ತೋರಿಸ್ಬೋದು. ಸೊ ಫುಲ್ ವರ್ಕೌಟ್ ಮಾಡಿಬಿಟ್ಟು ಅವರು ಸುಸ್ತನ್ನ ಅವ್ರು ನೀರು ಕೊಡ್ಬಿಟ್ಟು ಇದಾಗ್ತಾರೆ ನೋಡಿ ಫುಲ್ ಖುಷಿಯಿಂದ. ಸೊ ಈ ಥರದೊಂದು ತೋರಿಸ್ಬೋದು. ಸೊ ನಿಮ್ಮ ಮೈಂಡಲ್ಲೆಲ್ಲ ಹೊಡ್ತಾ ಇರಬೇಕು, ಈ ವಿಡಿಯೋ ನಾನು ಎಲ್ಲಿ ಯೂಸ್ ಮಾಡ್ಬೋದು, ಯಾವ ಥರದ್ರಲ್ಲಿ ಅನ್ನೋದು. ಇಲ್ಲ ಇದು ಕೂಡ ಅಷ್ಟೇ, ಲಾಸ್ಟ್ ನಮಸ್ತೆ ಅಂತ ಹೇಳ್ತಾರಲ್ಲ, ಸೊ ಅಗೇನ್ ಹ್ಯಾಪಿ ಸ್ಮೈಲಿಂಗು ಈ ಥರದ್ದೆಲ್ಲ ಇರುತ್ತೆ. ಸೊ ಅಗೇನ್ ಇದೆಲ್ಲ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರೆ. ಸೊ ನಿಮಗೆ ನೀವು ಯಾವ ಥರ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ಥರ ನೀವು ಎಂಡ್ ಮಾಡ್ಬೋದು ಇದನ್ನು. ಓಕೆ, ನೆಕ್ಸ್ಟ್ ಡಿಸ್ಪ್ಲೇ ಲೋಗೋ, ಹೌ ಟು ಸೈನ್ ಅಪ್, ಡೌನ್ಲೋಡ್ ದ ಆ್ಯಪ್, ಎಂಡ್ ವಿತ್ ಟ್ಯಾಗ್ ಲೈನ್, ಎಲಿವೇಟಿವ್. ಓಕೆ, ನಮ್ಮ ಈ ವಿಡಿಯೋನಲ್ಲಿ ನಮ್ಮ ಹತ್ರ ಆ್ಯಪು ಈ ಥರದ್ದೆಲ್ಲ ಏನೂ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ವಿಜುವಲ್ಸ್ ಎಲ್ಲ ತೋರಿಸ್ಬಿಟ್ಟು ಫೈನಲ್ ಆಗಿ ಮೇ ಬಿ ವೆಬ್ಸೈಟಿಗೆ ಕಳಿಸೋ ಥರ ಇಲ್ಲ ಆ ಥರದ್ದು ಏನಾದರೂ ಮಾಡೋಣ. ಐಡಿಯೇಷನ್ ಅದು ಹೋಗ್ತಾ ನಮಗೆ ಬರುತ್ತೆ. ಸೊ ಇವಾಗ ನಮಗೆ ಆಡಿಯೋ ವಿಜುವಲ್ಸ್ ಎಲ್ಲ ನಮಗೆ ಸೆಟ್ ಆಗಿದೆ. ನೆಕ್ಸ್ಟ್ ಎಡಿಟಿಂಗ್ ಮಾಡಬೇಕು. ಸೊ ಹೇಗೆ ಇದೆಲ್ಲ ಪ್ಲೇಸ್ ಮಾಡಿಕೊಂಡು ಎಡಿಟ್ ಮಾಡೋದಂತ ನೆಕ್ಸ್ಟ್ ನೋಡೋಣ.